ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ನೋಡಿ, ಎಜುಕೇಶನ್, ಎಂಪ್ಲಾಯ್ಮೆಂಟ್ ಅಂಡ್ ಅದರ್ಸ್ ಅಂತ ಇದೆ. ಆಲ್ರೆಡಿ ಎಜುಕೇಶನ್ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಚೇಂಜ್ ಮಾಡಿಕೊಂಡು ಎಂಪ್ಲಾಯ್ಮೆಂಟ್ ಎನ್ನುವಂತ ಆಪ್ಷನ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ. ಎಲ್ಲರಿಗೂ ಜಕಾರ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ. ಸೊ ನಿಮಗೆ ಏನು ಈಗಾಗಲೇ ಡೌಟ್ ಇತ್ತು ಹಾಗೂ ಹಲವಾರು PST, GPT ಹಾಗೂ HSTR ಕ್ಯಾಂಡಿಡೇಟ್ಸ್ಗಳು ಏನಿದ್ದೀರಾ, ಕಾಸ್ಟ್ ಇನ್ಕಮ್ಗೆ ಸಂಬಂಧಿಸಿದಂತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನೋಟಿಫಿಕೇಶನ್ ತಿಳಿಸಿದ್ದಾರೆ ಕ್ಲಿಯರ್ ಆಗಿ. ಶಿಕ್ಷಣಕ್ಕೆ ಪಡೆದಿರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸುವುದಿಲ್ಲ ಎನ್ನುವಂಥದ್ದು. ಇವಾಗ ಏನು ಬೇಕಾಗಿದೆ, ನಮಗೆ ಉದ್ಯೋಗಕ್ಕೆ ಸಂಬಂಧಿಸಿರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡಿಬೇಕಾಗಿರುವಂಥದ್ದು ಇದೆ. ಸೊ ಈಗಾಗಲೇ ನೀವೆಲ್ಲರೂ ಹಲವಾರು ಕಮೆಂಟ್ನು ಕೂಡ ಮಾಡಿದ್ರಿ, ಸರ್ ಹೇಗೆ ಮಾಡ್ಕೊಳ್ಬೇಕು ಎನ್ನುವಂಥದ್ದು, ಹಾಗೂ ತಹಸೀಲ್ದಾರ್ ಆಫೀಸಲ್ಲಿ ಹೋದರೆ ಅಲ್ಲೆಲ್ಲ ಮಾಡ್ತಾ ಇಲ್ಲ ಎನ್ನುವಂಥದ್ದು. ಸೊ ಈಗ ನಿಮಗಾಗಿ ಒಂದು ವಿಡಿಯೋವನ್ನು ತಂದಿದ್ದೀನಿ. ಅದನ್ನು ಯಾವ ಥರ ಅಪ್ಡೇಟನ್ನು ಮಾಡ್ಕೊಳ್ಬೇಕು, ಎಡಿಟ್ಗೆ ಹೋಗಿ ಏನೆಲ್ಲ ಮಾಡಬೇಕು, ನಮ್ಮ ಜೊತೆಗೆ ಅದರ ಪರಿಣಿತರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅದೆಲ್ಲವನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೂ ಎಜುಕೇಷನ್ ಪರ್ಪಸ್ ಇದ್ದದನ್ನು ಫಾರ್ ಎಂಪ್ಲಾಯ್ಮೆಂಟ್ ಪರ್ಪಸ್, ಅಂದರೆ ವ್ಯಾಸಂಗಕ್ಕಾಗಿ ತೆಗೆದಿರುವಂತಹ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಶಿಕ್ಷಣಕ್ಕಾಗಿ ಯಾವ ಥರ ಅದನ್ನು ಪರಿವರ್ತಿಸ್ಕೊಳ್ಬಹುದು ಎನ್ನುವಂಥದ್ದನ್ನು ನೋಡ್ತಾ ಸಾಗೋಣ. ಸೊ ಅದಕ್ಕಿಂತ ಮುಂಚೆ ಒಂದೆರಡು ಡೀಟೇಲ್ಸ್ಗಳನ್ನು ತಿಳ್ಕೊಳ್ಳುವಂಥ ಬಹಳಷ್ಟು ಮುಖ್ಯ. ಸೊ ಇಲ್ಲೊಂದು ಡೆಮೋ ಆಗಿರುವಂಥ ಒಂದು ನಮ್ಮದು ಕಾಸ್ಟ್ ಆ್ಯಂಡ್ ಇನ್ಕಮ್ ಇದೆ. ಸೊ ತಾವು ಇಲ್ಲಿ ಗಮನಿಸಬಹುದು, ಇಲ್ಲಿ ಡೇಟ್ ಯಾವಾಗ ಮಾಡಿದ್ದಾರೆ, 3/11/2020 ರೀಸೆಂಟಾಗಿ ಮಾಡಿದ್ದಿದೆ. ಓಕೆನಾ, ರೀಸೆಂಟಾಗಿ ಮಾಡಿದ್ದಿದೆ. ಆದರೆ ಇಲ್ಲಿ ಫಸ್ಟ್ ನೀವು ಏನು ಚೆಕ್ ಮಾಡ್ಕೊಳ್ಬೇಕು ಅಂದರೆ, ಇಲ್ಲಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಕೆಳಗಡೆ ವರ್ಜನ್ 5.0 ಅಂತ ಇದೆ, ಆರ್ 5.0 ಅಂತ ಇದೆ. ಸೊ ನೀವೇನಾದರೂ ಅಕ್ಟೋಬರ್ 2025 ನಂತರ ಮಾಡ್ಕೊಂಡಿದ್ದೀರಿ ಅಂದರೆ ಈ ವರ್ಜನ್ ಮೆನ್ಷನ್ ಆಗಿರುತ್ತೆ. ನೀವು ಬಿಫೋರ್ ಅಕ್ಟೋಬರ್ 2025ಕ್ಕಿಂತ ಮೇ ಬಿ ಇದು 2022 ಆಗಿರ್ಬೋದು, 2023, 24 ಆಗಿರ್ಬೋದು. ಮೇ ಬಿ ಅಲ್ಲಿ ನಿಮಗೆ ವರ್ಜನ್ ಚೇಂಜ್ ಆಗಿರ್ಬೋದು, 4.1 ಸಮಥಿಂಗ್ ಇರ್ಬೋದು. ಸೊ ಇವಾಗ ನಾವು ಹೇಳ್ತಿರೋದು ಮಾತ್ರ 5.0 ಯಾರಿಗಿದೆ, ಡೈರೆಕ್ಟ್ ಆಗಿ ಅವರು ಎಡಿಟ್ ಆಪ್ಷನ್ ಅನ್ನ ಓಪನ್ ಮಾಡಿಕೊಂಡು ತಮ್ಮ ಶಿಕ್ಷಣವನ್ನ ಪರ್ಪಸ್ ಅನ್ನ, ಉದ್ದೇಶ ಶಿಕ್ಷಣದಿಂದ ಉದ್ಯೋಗಕ್ಕೆ ಎನ್ನುವಂಥದ್ದು ಎಂಪ್ಲಾಯ್ಮೆಂಟ್ಗೆ ಸಲ್ಲಿಸಬಹುದು. ಆದರೆ 4.1 ಇತ್ತಂದ್ರೆ ಟೋಟಲ್ ಆಗಿ ತಾವುಗಳು ಅದನ್ನ ರಿಜೆಕ್ಟ್ ಮಾಡಿಕೊಂಡು ಹೊಸದಾಗಿರುವಂಥ ಅಪ್ಲಿಕೇಶನ್ ಅನ್ನ ತಾವುಗಳು ಹಾಕಬೇಕಾಗಿರುವಂಥದ್ದು ಇದೆ. ಎಲ್ಲಾನು ಕೂಡ ವರ್ಕಿಂಗ್ ಕಂಡೀಷನ್ ಇದೆ, ವರ್ಕ್ ಆಗ್ತವೆ. ಸೊ ಅದನ್ನು ಯಾವ ಥರ ಮಾಡ್ಕೊಳ್ಬೇಕು ಎನ್ನುವಂಥದ್ದು ನಮ್ಮ ಜೊತೆಗೆ ಒಬ್ಬರು ಪರಿಣಿತರು ಕೂಡ ಇದ್ದಾರೆ, ಅವರೊಟ್ಟಿಗೆ ಚರ್ಚೆಯನ್ನು ನಾವು ಮಾಡ್ತಾ ಸಾಗೋಣ. ಅದೇ ತರ ಇಲ್ಲಿ ತಾವು ನೋಡಬಹುದು, ಇನ್ನೊಂದು ಕ್ಲಾರಿಫಿಕೇಶನ್ ಇದೆ ಅಂದ್ರೆ, ಹಲವಾರು ಜನ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ 8 lakh ಅಂತ ಹೇಳಿ. ಸೊ ನಿಮ್ಮ ಇನ್ಕಮ್ ಅನ್ನು ಎಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿ ನೋಡಿ 65,000 ಅಂತ ವರ್ಡ್ಸ್ ಅಲ್ಲಿ ಮೆನ್ಷನ್ ಆಗಿದೆ, 65,000 ಅಂತ ಇದೆ. ಸೊ ಈ ಒಂದು ಇನ್ಕಮ್ ಏನಿದೆ 8 lakh ಕ್ರಾಸ್ ಆಗಿರಬಾರ್ದು. ಓಕೆನಾ, ಇಷ್ಟೆಲ್ಲ ಇದೆ. ಆಮೇಲೆ ಆನ್ಲೈನ್ ಅಲ್ಲಿ ತಾವುಗಳು ಹೇಗೆ ಸಲ್ಲಿಸಬೇಕು ಎನ್ನುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ತಾವುಗಳು ಏನಾದರೂ ನಿಮ್ಮ ಉದ್ಯೋಗಕ್ಕೆ ಪರ್ಪಸ್, ಉದ್ದೇಶವನ್ನ ಚೇಂಜ್ ಮಾಡ್ಕೋಬೇಕಿತ್ತಂದ್ರೆ ನಿಮ್ಮ ತಲಾಟಿ ಹತ್ರ, ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ತಹಶೀಲ್ದಾರ್ ಆಫೀಸ್ ಹತ್ರ, ನಿಮ್ಮ ಸರ್ಕಲ್ಸ್ಗಳ ಹತ್ರ ಹೋಗಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿರುವಂಥದ್ದು. ಓನ್ ಆಗಿ ತಾವು ಕೂಡ ನಿಮ್ಮ ಮೊಬೈಲಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ಅಪ್ಲಿಕೇಶನ್ ಸಲ್ಲಿಸಬಹುದು. ಆದರೆ ಬೆಟರ್ ಏನಿದೆ ಅಂದರೆ ನಿಮ್ಮ ಕ್ಷೇತ್ರದ ತಲಾಟಿಯವರನ್ನ ವಿಸಿಟ್ ಮಾಡಿ ಈ ಥರನಾಗಿರ್ತಕ್ಕಂಥ ಎಡಿಟ್ ಆಗತ್ತೆ ಎನ್ನುವಂಥದ್ದನ್ನು ಅವ್ರಿಗೆ ತಿಳಿಸಿ ಆಮೇಲೆ ಅದನ್ನು ಎಡಿಟನ್ನು ಮಾಡಿ. ಸೊ ನಮ್ಮ ಜಕಾರ್ ಅಕಾಡೆಮಿಯಲ್ಲಿ ನಾವು ವಿಶೇಷವಾಗಿರುವಂಥ ನಮ್ಮ ಉಮರ್ ಫಾರೂಕ್ ಮುಲ್ಲಾ ಅವರು ಇದ್ದಾರೆ. ಇದರ ಬಗ್ಗೆ ಹೇಳ್ಕೊಡೋದಕ್ಕೆ ಇನ್ನಷ್ಟು ಮಾಹಿತಿಯನ್ನು ಅವರೊಟ್ಟಿಗೆ ನಾವು ಹಂಚಿಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಉಮರ್ ಫಾರೂಕ್ ಮುಲ್ಲಾ. ಸೊ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಚೆನ್ನಾಗಿ ತಮ್ಮ ಕೆಲಸವನ್ನು ಇವರೆಲ್ಲ ಮಾಡ್ತಾ ಇರ್ತಾರೆ, ಎಕ್ಸ್ಪರ್ಟ್ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ. ಯಾವೆಲ್ಲ ಕೆಲಸಗಳಿದೆ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವರು ನಮ್ಮೊಟ್ಟಿಗಿದ್ದಾರೆ. ಯಾವ ಥರನಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು, ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ನಾವು ಕೇಳ್ಕೊಳ್ಳೋಣ, ಹಾಗೂ ಲೈವ್ ಆಗಿ ಅದರ ಬಗ್ಗೆ ತಿಳಿದುಕೊಳ್ಳೋಣ, ಯಾವ ಥರ ಅದನ್ನು ಎಡಿಟ್ ಮಾಡ್ಕೊಳ್ಬಹುದು ಎನ್ನುವಂಥದ್ದು. ಎಸ್ ಉಮರ್ ಫಾರೂಕ್ ಅವರೇ, ಫಸ್ಟ್ಗೆ ಇವಾಗ ನಮಗೆ ಉದ್ಯೋಗಕ್ಕಾಗಿ ಬೇಕಾಗಿದೆ, ನಮ್ದು ಆಲ್ರೆಡಿ ಶಿಕ್ಷಣಕ್ಕಾಗಿ ಇದೆ ಎನ್ನುವಂಥದ್ದು. ಆಲ್ರೆಡಿ ನಮ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದೆ. ಸೊ ಅದಕ್ಕೆ ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ರೆ 5.0 ಅಲ್ಲಿ ಇದೆ ಆಲ್ರೆಡಿ. ಸೊ ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ರೆ ನಾವು ಫಸ್ಟ್ಗೆ ಏನೆಲ್ಲ ಮಾಡಬೇಕು ಎನ್ನುವಂಥ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಈಗ ನಾವು ಮೊದಲನೇದಾಗಿ ಅದು ನಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಯಾವ ವರ್ಜನ್ ಅಲ್ಲಿ ಇದೆ ಅಂತೂ ನಮಗೆ ಈಗ ಸರ್ ಅವರು ಹೇಳಿಕೊಟ್ಟಿದ್ದಾರೆ. ಅದನ್ನ 5.0 ಅಲ್ಲಿ ಇದ್ರೆ ಅದನ್ನ ಬಹಳಷ್ಟು ಸುಲಭವಾಗಿ ನಾವು ಅದನ್ನ ಶಿಕ್ಷಣ ಸಲುವಾಗಿ ಇದ್ದಿದ್ದು ಉದ್ಯೋಗ ಸಲುವಾಗಿ ಮಾಡಲಿಕ್ಕೆ ಅದನ್ನ ಬಹಳ ಸುಲಭವಾಗಿದೆ. ಅದಕ್ಕೆ ನಾವು ಏನು ಮಾಡಬೇಕು, ತಮ್ಮಲ್ಲಿ ಮೊಬೈಲ್ ಇದ್ರೆ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇದ್ರೆ ಅಥವಾ ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸ್ ಅಥವಾ ನೆಮ್ಮದಿ ಕೇಂದ್ರ ಇದ್ದರೆ ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈಗ ನಾವು ಆನ್ಲೈನ್ ಅಲ್ಲಿ ಹೇಗೆ ನಾವು ಮಾಡಬೇಕು ಅದನ್ನ ತಮಗೆ ತಿಳಿಸ್ಕೊಡ್ತೀವಿ. ಈಗ ತಮ್ಮ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ಕೂಡಲೇ ಈಗ ಇಲ್ಲಿ ಸರ್ಚ್ ಗೂಗಲ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್
ಮತ್ತು ಸ್ಕೂಲ್ LC ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ನಿಮ್ಮ ಕಡೆ ಇದ್ದದ್ದು ಹಳೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅದನ್ನ ಚೆನ್ನಾಗಿ ಫೋಟೋನ ನೀವು ತೆಗೆದುಕೊಳ್ಬೇಕು. ಅಂದ್ರೆ ಇವಾಗ 4 ದಾಖಲೆಗಳು ಬೇಕು. ಒಂದು ಹಳೇದಾಗಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಬೇಕು, LC ಬೇಕು ಹಾಗೂ ಆಧಾರ್ ಕಾರ್ಡ್ ಬೇಕು. ಇಷ್ಟು ಮ್ಯಾಂಡೇಟರಿ ಆಗಿರ್ತಕ್ಕಂಥ ದಾಖಲೆಗಳು ನಿಮ್ಮ ಹತ್ರ ಇರಲೇಬೇಕಾಗಿರುವಂತದ್ದು. ಅದನ್ನ ಕ್ಲಿಯರ್ ಆಗಿ ಫೋಟೋ ಹೊಡ್ಕೊಂಡು ಅದನ್ನ PDF ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಲ್ಲ. ಎಸ್, ಅದನ್ನು ಪ್ರೊಸೀಜರ್ ಹೇಳ್ಕೊಡಿ. ಈಗ ಅದನ್ನ ನಾವು PDF ಅನ್ನ ಹೇಗೆ ಮಾಡಬೇಕು ಈಗ ತಿಳಿದುಕೊಳ್ಳೋಣ. ಈಗ ನಾವು ಇಲ್ಲಿಂದ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಇಮೇಜ್ ಟು PDF KB 300 ಅಂತ ಇರಬೇಕು. 300 KB ಒಳಗಡೆನೆ ಇರಬೇಕು. 301 300 3 ಆದ್ರೂ ಕೂಡ ಅದನ್ನ ತಗೊಳ್ಳೋದಿಲ್ಲ. ಅದನ್ನ PDF ಅನ್ನ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಹಳೆದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದನ್ನ ನಾವು ಒಂದೇ PDF ಅಲ್ಲಿ ಆಗ್ಬೇಕು. ಆ ರೀತಿ ನಾವು ಮಾಡಬೇಕು. ಅದಕ್ಕೆ ಇಮೇಜ್ ಟು PDF KB 300 ಅನ್ನ ಕ್ಲಿಕ್ ಮಾಡಬೇಕು. ಆಮೇಲೆ ಇದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇದಕ್ಕೆ ಕ್ಲಿಕ್ ಮಾಡಬೇಕು. ನಂತರ ಸೆಲೆಕ್ಟ್ ಇಮೇಜ್ ಇದನ್ನ ಕ್ಲಿಕ್ ಮಾಡಿದ ಕೂಡಲೇ ಈಗ ನಮ್ಮ ಕಡೆ ಆಧಾರ್ ಕಾರ್ಡ್ ಇದೆ, ಹಳೆಯ ಜಾತಿ ಪ್ರಮಾಣ ಪತ್ರ, ಆಮೇಲೆ ಪಡಿತರ ಚೀಟಿ, ರೇಷನ್ ಕಾರ್ಡ್, ಆಮೇಲೆ TC ಇಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ, ಸ್ಕೂಲ್ LC ಇದನ್ನ 4 ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಎಸ್, ಅಂದ್ರೆ ಇದು ಎಲ್ಲಾನು ಇಮೇಜ್ ಇದ್ದು 300 KB PDF ಒಳಗಡೆ ಕನ್ವರ್ಟ್ ಆಗುತ್ತೆ. ಓಕೆ ಓಕೆ. ಆಮೇಲೆ ಇಲ್ಲಿ PDF ಸೈಜ್ ತೋರಿಸುತ್ತೆ 300 KB, ಇದು ಇದ್ದ ಹಾಗೇನೆ ಇರಬೇಕು. ಆಮೇಲೆ ಕನ್ವರ್ಟ್ ಟು PDF. ಎಸ್, ಇಲ್ಲಿ ಆಗ್ತಾ ಇದೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಆಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇದು ಯಾರ್ದು ನಾವು ಅಪ್ಲಿಕೇಶನ್ ಹಾಕ್ತೇವಿ ಅವ್ರ ಹೆಸರು ಬೇಕಾದ್ರೂ ಕೂಡ ಹಾಕ್ಬೋದು, ಅಥವಾ ನಾವು ಯಾವುದು PDF ನೇಮ್ ಬೇಕಾದ್ರೂ ಹಾಕ್ಬೋದು. ಸೊ ನಾಗರಾಜ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಎಸ್, ಡೌನ್ಲೋಡ್ PDF ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ನೋಡಿ, ಡೌನ್ಲೋಡ್ ಆಗ್ತಾ ಇದೆ. ಓಪನ್ ಮಾಡಿ ಕೂಡ ನೋಡ್ಬೋದು. ಓಪನ್ ಜಸ್ಟ್ ಒನ್ಸ್. ಓಕೆ, ನೋಡಿ, ಇದು ನಮ್ಮದು ಏನೋ ಎಲ್ಲ ದಾಖಲೆಗಳಿತ್ತು ಒಂದೇ PDF ಅಲ್ಲಿ ಬಂದ್ಬಿಟ್ಟಿದ್ದಾವೆ. ಸರಿನಾ? 4 ಡಾಕ್ಯುಮೆಂಟ್ಸ್ಗಳು ಏನು ಹೇಳಿದ್ವಿ ಅದೆಲ್ಲನೂ ಕೂಡ ಒಂದೇ PDF ಅಲ್ಲಿ ಬಂದಿದೆ. ಈ PDF 300 KB ಸೈಜ್ ಅಲ್ಲಿನೇ ಮ್ಯಾಂಡೇಟರಿ ಆಗಿ ಇರಬೇಕಾಗಿರುವಂಥದ್ದು ಇದೆ. ಓಕೆನಾ? ಅದನ್ನ ಈ ಟೈಪ್ ನಾವು ಕ್ರಿಯೇಟ್ ಮಾಡ್ಕೊಂತೀವಿ. ನೆಕ್ಸ್ಟ್ ಅದನ್ನ ಮತ್ತೆ ಮುಂದ್ಗಡೆ ಯಾವ ತರ ಬರೀಬೇಕು ಅನ್ನೋಂಥದ್ದನ್ನ ಹೇಳ್ತಾರೆ. ಪ್ರೊಸೀಜರ್ ಹೇಳ್ಕೊಡಿ. ಈಗ ನೆಕ್ಸ್ಟ್ ನಾವು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಈಗ ಅದನ್ನ ಹೇಗೆ ಮಾಡಬೇಕು ಅದನ್ನ ತಿಳಿದುಕೊಳ್ಳೋಣ. ಈಗ ಫಸ್ಟ್ ಆಫ್ ಆಲ್ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು ನಾಡ ಕಚೇರಿ 5.0 ಲಾಗಿನ್ ಅಂತ ಹೇಳಿ. ನಾಡ ಕಚೇರಿ 5.0, ನಾಡ ಕಚೇರಿ 5.0. ಓಕೆ. ಆಮೇಲೆ ಇದು ಫಸ್ಟ್ ಆಪ್ಷನ್ ಲಾಗಿನ್ ಪಬ್ಲಿಕ್ ಅಂತ ಮಾಡಬೇಕು. ಲಾಗಿನ್ ಪಬ್ಲಿಕ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮ್ಗೆ ಯಾವ್ದು ಮೊಬೈಲ್ ನಂಬರ್ ರೀಸೆಂಟ್ಲಿ ಚಾಲು ಇದೆ ಆ ನಂಬರ್ ಹಾಕ್ಬೇಕು. ಯಾಕಂದ್ರೆ ಅದಕ್ಕೆ OTP ಕೂಡ ಹೋಗುತ್ತೆ. ಸೊ ನಾವು ನಾಗರಾಜ್ ಅವರ ಮೊಬೈಲ್ ನಂಬರ್ ತೆಗೆದುಕೊಳ್ಳೋಣ. ಇವಾಗ ಕರೆಕ್ಟ್ ಆಗಿರುವಂತ ಮೊಬೈಲ್ ನಂಬರ್ ಅನ್ನ ಕಳೆದ್ಮೇಲೆ ಅದಕ್ಕೆ OTP ಬರುತ್ತಾ? OTP. ಓಕೆ. ಎಸ್, OTP ಬಂದಿದೆ. OTPನೂ ಕೂಡ ಬಂದಿರುತ್ತೆ. ಎಸ್, 481113. ಓಕೆ. ಆಮೇಲೆ ಕೆಳಗಡೆ ಕ್ಯಾಪ್ಚಾವನ್ನ ಹಾಕ್ಬೇಕು. ಕ್ಯಾಪ್ಚಾ ಹೇಗಿದೆ? ಕ್ಯಾಪ್ಚಾವನ್ನ ಆಡ್ ಮಾಡಬೇಕಾಗಿರುವಂಥದ್ದು. ಎಸ್, ಆಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗೆಲ್ಲ ಓಪನ್ ಆಗುತ್ತಾ? ಓಪನ್ ಆಗುತ್ತೆ. ಇಂಟರ್ಫೇಸ್ ಈ ನೋಡಿ, ಈ ಟೈಪ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಎಸ್, ಕಂಟಿನ್ಯೂ. ಈಗ ನಾವು ಇಲ್ಲಿ ಲ್ಯಾಂಗ್ವೇಜ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್. ಇವ್ರದ್ದು ಈಗ ಸರ್ಟಿಫಿಕೇಟ್ ಇಂಗ್ಲಿಷ್ ಅಲ್ಲಿ ಇದೆ, ಸೊ ನಾವು ಹಾಗಾಗಿ ಇಂಗ್ಲಿಷ್ ಅಲ್ಲೇ ಸೆಲೆಕ್ಟ್ ಮಾಡ್ತೀವಿ. ಇದಾದ ತಕ್ಷಣ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆ. ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಆಮೇಲೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿ ಮೇಲೆ ಹೋಗ್ಬೇಕು. ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದರ ಅವಧಿ 21 ದಿವಸ. ಆಮೇಲೆ ಸರ್ವಿಸ್ ಫೀ 40 ರೂಪೀಸ್ ಇರುತ್ತೆ. ಅದಕ್ಕೆ ಬೇಕಾದಂತ ದಾಖಲೆಗಳು ಕೂಡ ಬೇಕಾದ್ರೆ ಇಲ್ಲಿ ಬರ್ತಿದ್ದಾರೆ. ಸ್ಕೂಲ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ಓಲ್ಡ್ ಕಾಸ್ಟ್ ಸರ್ಟಿಫಿಕೇಟ್, ID ಪ್ರೂಫ್, ಅಡ್ರೆಸ್ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್. ಆಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಯು ವಿಲ್ ಬಿ ಡೈರೆಕ್ಟ್ ಟು ಆಧಾರ್ ಅಥೆಂಟಿಕೇಶನ್ ಆಗತ್ತೆ. ಹೌದಲ್ಲ? ಇಲ್ಲಿ ಆಧಾರ್ ಸಂಖ್ಯೆಯನ್ನ ನಮೂದು ಮಾಡಬೇಕಾಗಿರುವಂಥದ್ದು ಇದೆ. ಎಂಟ್ರಿ ಮಾಡಬೇಕಾಗಿರುವಂಥದ್ದು ನಿಮ್ಮ ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಿ.
ಮತ್ತೆ ಆಧಾರ್ ಕಾರ್ಡ್ ಸಂಖ್ಯೆಯಲ್ಲಿ ಯಾವುದು ಮೊಬೈಲ್ ಸಂಖ್ಯೆ ಇರುತ್ತೆ ಆ ಮೊಬೈಲ್ ಸಂಖ್ಯೆಯನ್ನೇ ಹಾಕ್ಬೇಕು, ಲಿಂಕ್ ಇರಬೇಕು. ಯಾಕಂದ್ರೆ ಅದರ ಮೇಲೆ OTP ಬರುತ್ತೆ. ಅಂದ್ರೆ ಆಧಾರ್ ನಂಬರ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಸಲ್ಲಿಸಬೇಕು. ಹಾಗೂ ಇದರ ಒಂದು ಅವಧಿ 21 ದಿನಗಳ ಒಳಗಾಗಿ ಇದು ನಮಗೆ ಸಿಗತ್ತೆ. ಓಕೆ, OTP ರಿಕ್ವೆಸ್ಟ್ OTP ಅಂತ ಕ್ಲಿಕ್ ಮಾಡ್ಬೇಕಾ? ಹಾ, ಎಸ್, ರಿಕ್ವೆಸ್ಟ್ OTP ಅಂತ ಇದೆ. OTP ಪಡೆಯಿರಿ, ಜನರೇಟ್ OTP. ಓಕೆ, OTP ಅನ್ನ ಕಳಿಸಲಾಗಿದೆ ಅಂತ ಇದೆ. ಎಸ್, OTP ಬಂದ್ಬಿಟ್ಟಿದೆ ನಮ್ಗೆ ಇವಾಗ. ಸೊ ಇಲ್ಲಿ OTP ಅನ್ನ ಎಂಟ್ರಿ ಮಾಡ್ಬೇಕಾಗಿರುವಂತದ್ದು. ನಾನು OTP ಅನ್ನ ಎಂಟ್ರಿ ಮಾಡ್ತೀನಿ, ಸಲ್ಲಿಸಿ. ಎಸ್, ಈಗ ಇವ್ರದ್ದು ಆಲ್ರೆಡಿ 2025 ಅಲ್ಲಿ ಇವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಲ್ರೆಡಿ ಇವ್ರದ್ದಿದೆ. 2025 ತೆಗೆಸಿರುವಂತದ್ದು. ಆದ್ರೆ ಉದ್ದೇಶ ಯಾವುದು ಎನ್ನುವಂತ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಇವಾಗ ನಾವು ಉದ್ಯೋಗದ ಉದ್ದೇಶಕ್ಕಾಗಿ ಎಂಪ್ಲಾಯ್ಮೆಂಟ್ಗಾಗಿ ಎನ್ನುವಂಥದ್ದನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಸೊ ಇದೆಲ್ಲ ತೋರಿಸ್ತಾ ಇದೆ. ಇದೆಲ್ಲ RD ನಂಬರ್ ಆಲ್ರೆಡಿ ಇರುವಂತದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿದಾವೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಚೆಕ್ ಮಾರ್ಕ್ ಅನ್ನ ಹಾಕೊಳ್ಬೇಕು. ಆಮೇಲೆ ಪ್ರಿವ್ಯೂ ಆಮೇಲೆ ಈ ಸರ್ಟಿಫಿಕೇಟ್ ಶೋ ಆಗುತ್ತೆ. ಸೊ ಸರಿ, ಈ ಸರ್ಟಿಫಿಕೇಟ್ ಇಲ್ಲಿ ಶೋ ಆಗುತ್ತೆ. ಓಕೆ, ಆಮೇಲೆ ಅದಕ್ಕೆ ಸ್ಕ್ರೋಲ್ ಆನ್ ಮಾಡಿ ಅಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡಲಾ? ಎಸ್, ಕ್ಲೋಸ್ ಮಾಡೋಣ. ಆಮೇಲೆ ಇಲ್ಲಿ ಕೆಳಗಡೆ ನೀಡ್ ಕರೆಕ್ಷನ್ ಅಂತ ಬರುತ್ತೆ. ನೀಡ್ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ನೀಡ್ ಕರೆಕ್ಷನ್ ಏನಿದೆ, ಕರೆಕ್ಷನ್ ಅಲ್ಲಿ ಹೋಗಿ ತಾವುಗಳು ಪರ್ಪಸ್ ಅನ್ನ ಯಾವ ತರ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಇಲ್ಲಿದೆ ಅದು. ಓಕೆನಾ? ಸೊ ಇವನ್ ಯಾವ್ದು ಕರೆಕ್ಷನ್ ಇಲ್ಲ ಅಂದ್ರೂ ಸಹಿತ ನಾವು ಅದನ್ನ ಮಾಡ್ಕೊಳ್ಬಹುದು. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಇಷ್ಟೆಲ್ಲ ಕರೆಕ್ಷನ್ ಗಳಿಗೆ ನಾವು ಅಪ್ಲೈ ಮಾಡ್ತಾ ಇದೀವಿ ಅನ್ನೋಂಥದ್ದು ಮುಂದೆ ಈ ಕಡೆ ಹೇಳ್ಕೊಡ್ತಾರೆ. ಸೊ ಅಲ್ಲಿ ಕರೆಕ್ಷನ್ ಅಲ್ಲಿ ಇದು ಆಗತ್ತೆ, ಆಪ್ಷನ್ ಅಲ್ಲಿ ಶೋ ಆಗುತ್ತೆ. ನಾವು ಲೈವ್ ಆಗಿ ತೋರಿಸ್ತೀವಿ. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಇದರಲ್ಲಿ ನಾವು ಕಾಸ್ಟ್ ಚೇಂಜ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಅದು ಪರ್ಪಸ್ ಬರ್ಬೇಕಾದ್ರೆ, ಅಂದ್ರೆ ಪರ್ಪಸ್ ಬರ್ಬೇಕಂದ್ರೆ ಕಾಸ್ಟ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡಿದಾಗ ಪರ್ಪಸ್ ಬರುತ್ತೆ. ನೀವು ನೇಮ್ ಚೇಂಜ್, ಇನ್ಕಮ್ ಚೇಂಜ್, ಅಡ್ರೆಸ್ ಚೇಂಜ್ ಅಂತ ಇದ್ದಾಗ ಅದು ಬರೋದಿಲ್ಲ. ಸರಿನಾ? ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಕಾಸ್ಟ್ ಚೇಂಜ್ ಮಾಡಿದ್ರೆ ಇದ್ದಿರುವಂತ ಕಾಸ್ಟ್ ಚೇಂಜ್ ಆಗತ್ತಾ ಎನ್ನುವಂಥದ್ದು ಹಾಗೇನು ಆಗೋದಿಲ್ಲ. ನಾವು ಇರುವಂತ ಕಾಸ್ಟ್ನೇ ಇನ್ನೊಂದ್ಸಲ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಷ್ಟೇ. ಇದನ್ನು ಹೊರತುಪಡಿಸಿ ಮತ್ತೇನು ಆಗೋದಿಲ್ಲ. ಓಕೆನಾ? ಇದೇ ಕಾಸ್ಟ್ ಚೇಂಜ್ ಇದ್ದಾಗ ಮಾತ್ರ. ಇದು ಬೇರೆ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸೆಲೆಕ್ಷನ್ ಆಗೋದಿಲ್ಲ, ನಿಮಗೆ ಪರ್ಪಸ್ ಶೋ ಆಗೋದಿಲ್ಲ. ನೀವು ಕಾಸ್ಟ್ ಚೇಂಜ್ ಅಂತ ಮಾಡಿದಾಗ ಮಾತ್ರ ಪರ್ಪಸ್ ಶೋ ಆಗತ್ತೆ, ಉದ್ದೇಶ ಎನ್ನುವಂತ ಶೋ ಆಗತ್ತೆ. ಅದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಎಸ್, ಆಮೇಲೆ ಅದರ ಜೊತೆಗೆ ನಾವು ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬಹುದು. ಅಡ್ರೆಸ್ ಮಾಡಿದ್ರೆ ಆಸ್ ಪರ್ ಆಧಾರ್ ಕಾರ್ಡ್ ಬಿಡುತ್ತೆ, ಅದನ್ನ ಮಾಡೋಣ. ಆಮೇಲೆ ನಂತರ ಸಬ್ಮಿಟ್ ಆಪ್ಷನ್ ಅನ್ನೇ ಕ್ಲಿಕ್ ಮಾಡಬೇಕು. ಓಕೆ, ಆಮೇಲೆ ಈ ರೀತಿ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ RD ನಂಬರ್ ಬೇರೆದು ಬೀಳುತ್ತೆ. ಇದು ಏನ್ RD ನಂಬರ್ ಇದೆ ಅದನ್ನ ಬಿಟ್ಟು ಬೇರೆ RD ನಂಬರ್, ಇವಾಗ ಇರುವಂತದ್ದು RD ನಂಬರ್ ಇದೆ. ಇದು ನಾವು ಏನಾದ್ರೂ ಎಡಿಟ್ ಮಾಡಿದ್ರೆ RD ನಂಬರ್ ಬೇರೆ ಆಗತ್ತೆ ಅಲ್ಲ? ಓಕೆ. ಆಮೇಲೆ ಫಸ್ಟ್ ಆಫ್ ಆಲ್ ನೀವು ಮೊಬೈಲ್ ನಂಬರ್ ಇಲ್ಲಿದೆ, ಅದಕ್ಕೆ OTP ಪಡ್ಕೊಳ್ಬೇಕು. ಫಸ್ಟ್ ಸೆಂಡ್ OTP ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆನಾ? OTP ನ ಎಂಟ್ರಿ ಮೇನ್ಲಿ ಸೆಕ್ಯೂರಿಟಿ ಪರ್ಪಸ್ ಏನಾದ್ರೂ ಬ್ಲರ್ ಮಾಡಿದ್ರು ಮಾಡಬಹುದು. ಓಕೆ, ವೆರಿಫೈ. ಎಸ್, ಇಲ್ಲಿ OTP ಹಾಕಿದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಅನ್ನ ಮಾಡಬೇಕು. ಎಸ್, ವೆರಿಫೈ ಆಗಿದೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕು. ಒಂದೇ ಸೆಕೆಂಡ್ ಸರ್. ಇವಾಗ ನೋಡಿ, ಫಸ್ಟ್ ನಾವು ಮಾಡಿರುವಂತದ್ದು 3/11/2025 ಇದೆ. ಸೊ ಇವಾಗ RD ನಂಬರ್ ಬರ್ತಂದ್ರೆ ಈಗ ಹೊಸದಾಗಿರುವಂತ RD ನಂಬರ್ ಬರುತ್ತೆ. ಅದಾದ್ಮೇಲೆ 5 ವರ್ಷ ಮತ್ತೆ ಇದು ಚಾಲ್ತಿಯಲ್ಲಿ ಇರುತ್ತೆ. ಹೌದಲ್ಲ? ನೆಕ್ಸ್ಟ್ ಆಗಿ ಮತ್ತೆ ಪ್ರೊಸೀಡ್ ಟು ಆಧಾರ್ಗೆ ಬರಬೇಕು. ಎಸ್, ಪ್ರೊಸೀಡ್ ಟು ಆಧಾರ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಓಕೆ, ಮತ್ತೆ ಆಧಾರ್ ನಂಬರ್ ಹಾಕಿ OTP ಹಾಕಬೇಕು. ಎಸ್, ಇನ್ನೊಂದ್ಸಲ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಆಧಾರ್ ನಂಬರ್ OTP ಪಡ್ಕೊಳ್ಬೇಕು. OTP. ಎಸ್, ಸಬ್ಮಿಟ್. ಒಂದಿಷ್ಟು ಕಾಸ್ಟ್ ಗಳಿಗೆ ಇದು ಅಪ್ಲೈ ಆಗ್ತಾ, ಎಡಿಟ್ ಆಗ್ತಾ ಇಲ್ಲ. ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಫಾರ್ ಎಕ್ಸಾಂಪಲ್ 2B ಗಳಿದ್ರೆ ನಾವು ಒಂದೆರಡು ಡಾಕ್ಯುಮೆಂಟ್ಸ್ ಗಳನ್ನ ಪಡೆದುಕೊಂಡಿದ್ವಿ, ಆದ್ರೆ ಅದು ಆಗ್ಲಿಲ್ಲ. ಹೊಸದಾಗಿನೇ ಅಪ್ಲಿಕೇಶನ್ ಸಲ್ಲಿಸಿದೀವಿ. ಸೊ ಯಾವೆಲ್ಲ ಕಾಸ್ಟ್ಗಳಾಗತ್ತೆ ಹೀಗೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಹೀಗೆಲ್ಲ ತೋರಿಸ್ತಾ ಇತ್ತು ಅಂದ್ರೆ ನೀವು ಅದನ್ನ ಈಸಿಯಾಗಿ ಎಡಿಟ್ ಅನ್ನ ಮಾಡ್ಕೊಳ್ಬಹುದು. ಈಗ ಫಸ್ಟ್ ಆಫ್ ಆಲ್ ನಾವು ಆಧಾರ್ ಕಾರ್ಡ್ದಲ್ಲಿ ಹೇಗೆ ಆಧಾರ್ ಅಲ್ಲಿ ಇರುವಂತೆ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿರುವಂತದ್ದಿದೆ. ಡಿಸ್ಟ್ರಿಕ್ಟ್, ತಾಲೂಕಾ, ಎಸ್, ಹುಬ್ಳಿ, ಖಾನಾಪುರ್, ವಿಲೇಜ್ ಅವರೊಳ್ಳಿ. ಸ್ಟಾರ್ಟಿಂಗ್ ಅವರೊಳ್ಳಿ. ಓಕೆ, ಇದು ಅಡ್ರೆಸ್ ಚೇಂಜ್ ಆಯ್ತು ಇವಾಗ. ಸೊ ಮೇನ್ಲಿ ಬೇಕಾಗಿರೋಂಥ ಕಾಸ್ಟ್ ಚೇಂಜ್ ಕೂಡ ಹಾಕಿದ್ವಿ ನಾವು. ಆಲ್ರೆಡಿ ಕಾಸ್ಟ್ ನಮ್ದಿದೆ 3B ಅಂತಾನಿದೆ, ಅಂದ್ರೆ ಮರಾಠ ಸಮಾಜಕ್ಕೆ ಆಗಿದೆ ಆಲ್ರೆಡಿ. ಕಾಸ್ಟ್ ನಾವು ಸೆಲೆಕ್ಟ್ ಮಾಡಬೇಕು. ಕಾಸ್ಟ್ ಅಲ್ಲಿ ನಿಮ್ಮದು ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ ಇನ್ನೊಂದ್ಸಲ ಅಷ್ಟೇ, ಮತ್ತೇನೂ ಇಲ್ಲ ಇದರಲ್ಲಿ.
ಮಾರಾಟ. ಕ್ಲಿಕ್ ಮಾಡಿ. ಇಲ್ಲಿ ಕೇಳಿದೆ ಪರ್ಪಸ್. ಇಲ್ಲಿ ನೋಡಿ, ಇಲ್ಲಿ ಮೇನ್ ನಿಮ್ಗೆ ಏನ್ ಬೇಕಾಗಿದೆ, ಮೇನ್ ಬೇಕಾಗಿರೋಂಥದ್ದು ಇಲ್ಲಿದೆ, ಪರ್ಪಸ್ ಇಲ್ಲಿ ಬರ್ತಾ ಇದೆ. ಸೊ ಯಾರಿಗೆಲ್ಲ ಕನ್ಫ್ಯೂಷನ್ ಇತ್ತು, ತೊಂದರೆ ಇತ್ತು ಹಾಗೂ ಭಯ ಇತ್ತು, ಅವರೆಲ್ಲರೂ ಈ ಒಂದು ಭಯವನ್ನ ದೂರ ಮಾಡ್ಕೊಳ್ಳಿ. ನಿಮಗೆ ಎಡಿಟಿಗೆ ಆಪ್ಷನ್ ಇದೆ, ಸರಿನಾ? ಇಲ್ಲಿ ಇದೆ ನೋಡಿ ಪರ್ಪಸ್ ಅಂತ ಏನಿದೆ, ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ನೋಡಿ, ಎಜುಕೇಶನ್, ಎಂಪ್ಲಾಯ್ಮೆಂಟ್ ಅಂಡ್ ಅದರ್ಸ್ ಅಂತ ಇದೆ. ಆಲ್ರೆಡಿ ಎಜುಕೇಶನ್ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಚೇಂಜ್ ಮಾಡ್ಕೊಂಡು ಎಂಪ್ಲಾಯ್ಮೆಂಟ್ ಎನ್ನುವಂತ ಆಪ್ಷನ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ತಾವು ಅದನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಎಸ್, ಇದೇ ಬಿಗ್ ಅಪ್ಡೇಟ್ ನಮಗೆ ಬೇಕಾಗಿರುವಂತದ್ದು ಇತ್ತು, ಅದು ನಿಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಎಸ್, ಇವಾಗ ನಾವು ಎಂಪ್ಲಾಯ್ಮೆಂಟ್ ಅಂತ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ಕಾಸ್ಟ್ ಪ್ರೂಫ್ ಚೂಸ್ PDF ಮ್ಯಾಕ್ಸಿಮಮ್ 300 KB. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳಿದ್ವಿ 300 KB PDF ಬೇಕು ಅಂತ ಹೇಳಿ. ಪ್ರೂಫ್ಸ್ ಏನೇನಿದಾವೆ ಅನ್ನುವಂಥದ್ದು ನಮ್ಮ 4 ದಾಖಲೆಗಳು ಒಂದೇ PDF ಇಲ್ಲಿ ಇದಾವೆ. ಸೊ ಚೂಸ್ ಫೈಲ್ ಅಂತ ನಾನು ಮಾಡ್ತೀನಿ. ನಾಗರಾಜ್. ನೋಡಿ, ಇಲ್ಲಿ ನಾವು ಸೇವ್ ಮಾಡಿದ್ದಿತ್ತು PDF ಹೆಸರು ನಾಗರಾಜ್ ಅಂತ ಇದೆ. ಎಸ್, ಕ್ಲಿಕ್ ಮಾಡಿ ಅದನ್ನ. ಇಲ್ಲಿ ಒಂದ್ ಕನ್ಫ್ಯೂಷನ್ ಆಗ್ಬಹುದು, ಇಲ್ಲಿ 306 KB ಬಂದಿದೆ, ಆದ್ರೂ ಕೂಡ ಅದು ತೆಗೆದುಕೊಳ್ಳುತ್ತೆ, PDF ತಗೊಳ್ಳುತ್ತೆ. ಯಾಕಂದ್ರೆ ನಾವು PDF ಅಲ್ಲಿ 300 KB ಮಾಡಿದ್ದು, ಆದ್ರೂ ಇಲ್ಲಿ ಜಾಸ್ತಿ ತೋರಿಸಬಹುದು. ಆದ್ರೆ ಆಕ್ಚುಲಿ ಇರುವಂತ 300 ಇರುತ್ತೆ. ಫೈಲ್ ಅಪ್ಲೋಡೆಡ್ ನೋಡಿ, ಫೈಲ್ ಅಪ್ಲೋಡೆಡ್ ಅಂತ ಬಂತು. ಓಕೆನಾ? ಆದ್ರೆ 300 KB ಇರಬೇಕಾಗಿರುವಂತದ್ದು ಇದೆ. ಡು ಯು ವಾಂಟ್ ಮಾಡಿಫೈ ಅಂತ ಇದೆ. ಎಸ್ ಅಂತ ಕ್ಲಿಕ್ ಮಾಡಿ. ಅಪ್ಡೇಟ್ ಸಕ್ಸಸ್ಫುಲ್ ಅಂಡ್ ಈಸ್ ಯುವರ್ ನ್ಯೂ GSC ನಂಬರ್ ಅಂತ ಇದೆ. ನೋಡಿ, ಇಲ್ಲಿ RD ನಂಬರ್ ಚೇಂಜ್ ಆಗಿದೆ. ಮೊದಲು ಇರುವಂತದ್ದಕ್ಕೂ ಮತ್ತು ಈಗಿರುವಂತದ್ದಕ್ಕೂ RD ನಂಬರ್ ಬದಲಾಗತ್ತೆ. ಸೊ ಬೇಕಿದ್ರೆ ಇದರ ಒಂದು ಸ್ಕ್ರೀನ್ ಶಾಟ್ನು ಕೂಡ ತಾವು ತಕ್ಕೊಳ್ಬಹುದು. ಇದರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಆಮೇಲೆ ಲಾಸ್ಟ್ ಪ್ರೊಸೀಜರ್ ಇಲ್ಲಿ ಇರುತ್ತೆ, ಲಾಸ್ಟ್ ಪ್ರೊಸೆಸ್ ಇದೆ ನೋಡಿ. ಒಂದೇ ಸೆಕೆಂಡ್ ಸರ್, ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ನೋಡಿ, ಇದೆಲ್ಲ ಡೀಟೇಲ್ಸ್ ಏನ್ ಫಿಲ್ಅಪ್ ಇತ್ತು ಅದೆಲ್ಲನೂ ಕೂಡ ಇಲ್ಲಿ ಬಂದಿರತ್ತೆ. ಓಕೆನಾ? ಇಲ್ಲಿ ಆದ್ರೆ ಇದರಲ್ಲಿ ಉದ್ದೇಶ ಇಲ್ಲಿ ಕಾಣಿಸೋದಿಲ್ಲ. ಉದ್ದೇಶ ಇಲ್ಲಿ ಕಾಣಿಸೋದಿಲ್ಲ. ಅಲ್ಲಿ ನಾವು ಸೆಲೆಕ್ಟ್ ಅಪ್ಲಿಕೇಶನ್ ಹಿಂದ್ಗಡೆ ಹಿಂದಿನ ಏನ್ ಪ್ರೊಸೆಸ್ ಇತ್ತು ಅಲ್ಲಿ ಮಾತ್ರ ಪರ್ಪಸ್ ಕಾಣಿಸ್ಕೊಳ್ಳುತ್ತೆ. ಇವನ್ ಡಿಸ್ಪ್ಲೇ ಆಗುವಾಗೂ ಸಹಿತ ಇಲ್ಲಿ ಎಲ್ಲಿಯೂ ಮೆನ್ಷನ್ ಆಗಿರೋದಿಲ್ಲ. ಆದ್ರೆ ನಾವು ಏನ್ ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅವಾಗ ಮಾತ್ರ ಅದು ಪರ್ಪಸ್ ಎನ್ನುವಂಥದ್ದು ಓಪನ್ ಆಗುತ್ತೆ, ಅಲ್ಲಿ ಶೋ ಆಗುತ್ತೆ. ಇಲ್ಲಿ 0 ಅಂತಾನೆ ತೋರಿಸುತ್ತೆ. ಓಕೆನಾ? ಎಸ್, ಆಮೇಲೆ ಪ್ರೊಸೀಡ್ ಟು ಇ ಸೈನ್, ಮತ್ತೆ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಅದೆಲ್ಲನೂ ಕೂಡ ಕೇಳುತ್ತೆ. ಅದನ್ನ ಎಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇವಾಗ ಡೈರೆಕ್ಟ್ ಇ ಸೈನ್ ಸೈಟ್ ಅಂತ ಇದೆ, ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಎಂಟರ್ ಯುವರ್ ಆಧಾರ್ ನಂಬರ್. ಎಸ್, ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಇದೆ, ಮಾಡಿ. ಮೊಬೈಲ್ ನಿಮ್ಮ ಹತ್ರ ಇರಬೇಕು, OTP ಬರುತ್ತೆ, ನಿಮ್ದೇ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಇರುವಂಥದ್ದನ್ನು ಕೊಡಿ. ಗೆಟ್ OTP ಅಂತ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಎಸ್, OTP ಬಂದಿದೆ. ಓಕೆ, OTPಯನ್ನ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ. ಎಸ್, ಹೀಗೆ ತಾವುಗಳು ಆಮೇಲೆ ಪ್ರೊಸೀಡ್ ಟು ಪೇ ಅಂತ ಇರುತ್ತೆ. 40 ರೂಪೀಸ್ ಏನೋ ಕಟ್ ಆಗುತ್ತೆ. 40 ರೂಪೀಸ್ ಅನ್ನ ನಾವು ಪೇ ಮಾಡ್ಬೇಕಾಗಿರೋಂಥದ್ದು. ಪ್ರೊಸೀಡ್ ಟು ಪೇ ಮೇಲೆ ಹೋಗ್ತೀವಿ. ಎಸ್, ಇಲ್ಲಿ ಕ್ಲಿಕ್ ಮಾಡಬೇಕು. ಫೋನ್ ಪೇ ಮಾಡ್ಕೊಳ್ಬಹುದು. ಇನ್ವ್ಯಾಲಿಡ್ ಆಪರೇಷನ್ ಹೀಗೆ ಬಂದ್ರೆ ನಾವು ಮತ್ತೊಂದ್ಸಲ ಇಲ್ಲಿ ಕೆಳಗಡೆ ಹೋಗಿ ಇಲ್ಲಿ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಅಂತ ಇದೆ. ಹಾಗೆ ಏನಾದ್ರೂ ಬಂತು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಫೋನ್ ಪೇ ಅಂತ ಹೊರದಾಗ ಇನ್ವ್ಯಾಲಿಡ್ ಆಪರೇಷನ್ ಅಂತ ಬರ್ತಾ ಇದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಎಸ್ ಏನ್ ಮಾಡ್ಬೇಕು ಸರ್, ಇಲ್ಲಿ ಪೆಂಡಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಪೆಂಡಿಂಗ್ ಪೇಮೆಂಟ್, ಎಸ್ ಪೆಂಡಿಂಗ್ ಪೇಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಪ್ರೊಸೀಡ್ ಟು ಪೇ, ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ನಿಮ್ಗೆ ಟ್ಯಾಬ್ ಕಾಣ್ತಾ ಇರಬಹುದು. ಎಸ್, ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಮತ್ತೆ ಸೇಮ್ ಫೋನ್ ಪೇ ಅಂತ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ನೋಡಿ, ಈಗ ನಾವು QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು 40 ರೂಪೀಸ್ ಪೇ ಮಾಡಬಹುದು. ನೋಡಿ, ಇಲ್ಲಿ RD ನಂಬರ್ನು ಕೂಡ ಅಪ್ಲಿಕೇಶನ್, ನಮ್ಮ RD ನಂಬರ್ ಅಪ್ಲಿಕೇಶನ್ ಕೂಡ ಜನರೇಟ್ ಆಗಿದೆ. 40 ರೂಪೀಸ್ ಪೇ ಮಾಡ್ಬೇಕಂತ ಇದೆ. ಸ್ಕ್ಯಾನ್ ಅಂಡ್ ಪೇ ಅಂತ ಇದೆ. 160 ಸೆಕೆಂಡ್ ಅಲ್ಲಿ, ಓಕೆನಾ, 160 ಸೆಕೆಂಡ್ ಅಲ್ಲಿ ನಾವು ಇದನ್ನ ಮಾಡ್ಬೇಕಾಗಿರೋ ಸ್ಕ್ಯಾನ್ ಅಂತೂ ಆಗಿದೆ. 40 ರೂಪೀಸ್ ಪೇ ಅನ್ನ ನಾನು ಮಾಡ್ತೀನಿ. ಪೇಮೆಂಟ್ ಆಲ್ರೆಡಿ ನಂದಾಯ್ತು. ನೋಡಿ, ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಇಲ್ಲಿ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಪ್ರೊಸೀಡ್ ಅನ್ನುವಂಥದ್ದನ್ನ ಮಾಡ್ಬೇಕು. ಕ್ಲಿಕ್ ಮಾಡ್ಲಾ? ಆಮೇಲೆ ಡೌನ್ಲೋಡ್ ರಿಸಿಪ್ಟ್. ನೋಡಿ, ರಿಸಿಪ್ಟ್ ಕೂಡ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ರಿಸಿಪ್ಟ್ ಅಂತ ಇದೆ. ಪ್ರಿಂಟ್ ರಿಸಿಪ್ಟ್ ಕೂಡ ಇದೆ. ಡೌನ್ಲೋಡ್ ಅನ್ನ ನಾವು ಮಾಡ್ಕೊಳ್ಳೋಣ ಇವಾಗ. ಓಕೆನಾ? ಡೌನ್ಲೋಡ್ ನೋಡಿ, ಡೌನ್ಲೋಡ್ ಆಗ್ತಾ ಇದೆ. ಇದನ್ನ ಓಪನ್ ಮಾಡ್ಕೊಂಡು ಸಹಿತ ನಾವು ನೋಡ್ಕೊಳ್ಬಹುದು. ಜಸ್ಟ್ ಒನ್ಸ್. ಎಸ್, ನೋಡಿ, ಇದು ಸಂಪೂರ್ಣವಾಗಿ ನಾವು ಏನು ಅಪ್ಲಿಕೇಶನ್ ಸಲ್ಲಿಸಿದ್ವಿ ಅದೆಲ್ಲನೂ ಕೂಡ ಇಲ್ಲಿ ಡೌನ್ಲೋಡ್ ಆಗಿದೆ. ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇದೆ. ಆಮೇಲೆ ನಿಮ್ಮ ಯಾರ ಹತ್ರ ಅದು
ಗ್ರಾಮ ಲೆಕ್ಕಾಧಿಕಾರಿ ಅಂದ್ರೆ ತಲಾಟಿ ಹತ್ರ ಹೋದ್ರೆ ಅದು ಓಕೆ ಆಗತ್ತೆ. ಇವಾಗಂತೂ ಇಷ್ಟ ಆಗತ್ತೆ. ಇದ್ರ ನೆಕ್ಸ್ಟ್ ಕಂಟಿನ್ಯೂ ಆಗತ್ತೆ. ತಲಾಟಿಯಿಂದ ಮತ್ತೆ ಯಾರ ಕಡೆಗೆ ಹೋಗುತ್ತೆ? ರಾಜಸ್ವ ನಿರೀಕ್ಷಕ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಹೋಗುತ್ತೆ. ಅಲ್ಲಿಂದ ಮತ್ತೆ ಗ್ರೇಡ್ 2 ತಹಶೀಲ್ದಾರ್ ಹತ್ರ ಹೋಗುತ್ತೆ. ಅಲ್ಲಿ ನಿಮ್ಮ ಕಾಸ್ಟ್ ಮತ್ತು ಇನ್ಕಮ್ ತಿದ್ದುಪಡಿ ಆಗಿರುವಂತದ್ದು ಅಲ್ಲಿಂದ ತಾವುಗಳು ಪ್ರಿಂಟ್ ತೆಗೆದುಕೊಳ್ಬಹುದು. ಮತ್ತು ಲಾಸ್ಟಿಗೆ ನಾವು ಇದನ್ನ ಈ ಅರ್ಜಿಯಿಂದ ಅರ್ಜಿಯ ಸ್ಥಿತಿಯನ್ನು ನೋಡಬೇಕು. ಗೆಟ್ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ತಿಳ್ಕೊಳ್ಬಹುದು. ಗೆಟ್ ಅಪ್ಲಿಕೇಶನ್ ಸ್ಟೇಟಸ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇದು RD ನಂಬರ್ ಹಾಕಬೇಕು. ಈ RD ನಂಬರ್ ಅನ್ನ ಹಾಕಬೇಕು. ಇಲ್ಲಿ ಐತಲ್ಲ, ಇಲ್ಲಿ ಪೇಸ್ಟ್ ಅಂತ ಬರ್ತಾ ಇದೆ. ಪೇಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಓಕೆನಾ? ಚೆಕ್ ಸ್ಟೇಟಸ್ ಕೂಡ ಮಾಡ್ಕೊಳ್ಬಹುದು. ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ನೋಡಿ, ಆದ್ರೂ ಕೂಡ ಇಲ್ಲೊಂದು ಯು ಆಲ್ರೆಡಿ ಅಪ್ಲೈಡ್ ಅಂತ ತೋರಿಸುತ್ತೆ. ಆಲ್ರೆಡಿ ಅಪ್ಲೈಡ್ ಅಂಡ್ ಅಪ್ಲಿಕೇಶನ್ ನಂಬರ್ ಇಸ್ ಅಂತ ಪೆಂಡಿಂಗ್ ಇನ್ ಪೇಮೆಂಟ್ ತೋರಿಸ್ತಾ ಇದೆ. ಆದ್ರೂ ಕೂಡ ಮತ್ತೊಂದ್ಸಲ ಇಲ್ಲಿ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಅಲ್ಲಿ ಹೋಗ್ಬೇಕು. ಆಮೇಲೆ ಪೆಂಡಿಂಗ್ ಪೇಮೆಂಟ್ ಅಲ್ಲಿ ಹೋಗ್ಬೇಕು ಮತ್ತೊಂದ್ಸಲ. ಹೋಗಿ ಆಮೇಲೆ ಅಲ್ಲಿ ಪ್ರೊಸೀಡ್ ಟು ಡೌನ್ಲೋಡ್ ಅಂತ ಇದೆ. ಇದನ್ನ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಅಲ್ಲಿ ಅದು ವೆರಿಫೈ ಆಗುತ್ತೆ. ಇನ್ನೊಂದ್ಸಲ ಡೌನ್ಲೋಡ್ ಅನ್ನ ಮಾಡ್ಕೊಳ್ಳೋಣ. ಹೀಗೆ ಸರ್ವರ್ ಹೋಗುತ್ತೆ. ಅದು ಸರ್ವರ್ ಪ್ರಾಬ್ಲಮ್ ಆದ್ರೆ ಮತ್ತೆ ಸೇಮ್ ಹಾಗೆ ಮಾಡ್ಕೊ ಲಾಗಿನ್ ಮಾಡಬೇಕು. ಬ್ಯಾಕ್ ತೆಗೆದುಕೊಳ್ಳ. ನಾವು ಅಲ್ಲೇ ಮಾಡಿದ್ದೀವಿ. ಈಗ ಗೆಟ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ನೋಡಬೇಕು. ಇಲ್ಲಿಗೆ ಸ್ಟೇಟಸ್ ಅನ್ನ ನಾವು ನೋಡಬೇಕು. ಅಪ್ಲಿಕೇಶನ್ ನಂಬರ್ ಅನ್ನು ಹಾಕೊಂಡಿದ್ವಿ. ಇವಾಗ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಅನ್ನು ಮಾಡ್ತೀನಿ. ಕರೆಕ್ಷನ್ ಅಪ್ಲಿಕೇಶನ್ ಇಸ್ ರಿಸೀವ್ಡ್. ನೋಡಿ, ಹೀಗೆ ಬಂತು. ಕರೆಕ್ಷನ್ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರುತ್ತೆ. ಓಕೆನಾ? ಇಷ್ಟೆಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಬಹುದು. ಎಲ್ಲಿದೆ ಏನಿದೆ ಅನ್ನೋಂತ ಕೂಡ ನೋಡಿ. ಇವಾಗ ಆಪರೇಟರ್ ಕಡೆ ಬರುತ್ತೆ, ಡೆಪ್ಯೂಟಿ ತಹಶೀಲ್ದಾರ್ ಕಡೆ, ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಕಡೆ, ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರ್. ಓಕೆನಾ? ಆಮೇಲೆ ಆಪರೇಟರ್ ಕಡೆ ಬಂದು ಪ್ರಿಂಟ್ಔಟ್ ಆಗತ್ತೆ. ಓಕೆನಾ? ಓಕೆ ಆಯ್ತು. ಆಮೇಲೆ ಇದನ್ನ ಅದು ತಿದ್ದುಪಡಿ ಅಪ್ಲಿಕೇಶನ್ ರಿಸಿಪ್ಟ್, ಮತ್ತೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ಹಳಿದು ಜಾತಿ ಪ್ರಮಾಣ ಪತ್ರ ಇದು ತೆಗೆದುಕೊಂಡು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಲ್ಲಿ ಹೋಗಿ ಅವ್ರ ಹತ್ರ ಹೋಗಿ ಭೇಟಿ ಆಗ್ಬೇಕು. ಆನ್ಲೈನ್ ಅಲ್ಲಿ ನಾವೇ ಸಲ್ಲಿಸಿದ ಕೊಟ್ಟಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ನಮ್ಮ ತಲಾಟಿ ಕಡೆ ಹೋಗಿ ಅದೆಲ್ಲ ಸಬ್ಮಿಟ್ ಅನ್ನು ಕೊಟ್ಟು ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ಸಾಧ್ಯ ಆದರೆ ಡಿಪಾರ್ಟ್ಮೆಂಟ್ ಕಡೆನೇ ಹೋಗಿ, ಅಲ್ಲ ಸಾಧ್ಯ ಆದರೆ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಅವ್ರ ಥ್ರೂನಿ ಇವೆಲ್ಲ ಕೆಲಸವನ್ನ ಮಾಡ್ಕೊಳ್ಳಿ. ಓಕೆನಾ? ಯಾಕಂದ್ರೆ ಅಪ್ರೂವ್ ಕೊಡುವಂಥದ್ದೆಲ್ಲ ಪವರ್ ಅವ್ರ ಕಡೆ ಇರ್ತದೆ. ಹಾಗಾಗಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತನಾಡಿಸಿ ಈ ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಅನ್ನು ಮಾಡ್ಕೊಳ್ಳಿ. ಹೀಗೆ ಈ ಒಂದು ವಿಡಿಯೋ ಬಹಳಷ್ಟು ಇನ್ಫಾರ್ಮೇಟಿವ್ ಅಂತ ನಾನು ಅನ್ಕೊಂತೀನಿ. ಇಷ್ಟೇ ಅಲ್ಲ. ಸೊ ನಮ್ಮ ಚಾನೆಲ್ ಅಲ್ಲಿ ಉಮರ್ ಫಾರೂಕ್ ನಾವು ಬೇಕಾದ್ರೆ ಇಲ್ಲಿ ವ್ಯೂ ಡಾಕ್ಯುಮೆಂಟ್ಸ್ ಅನ್ನ ನಾವು ನೋಡ್ಕೋಬಹುದು. ನಾವೇನೆಲ್ಲ ಅಪ್ಲೋಡ್ ಮಾಡಿದೀವಿ. ಸೊ ಇಲ್ಲಿ ಕಾಣಿಸುತ್ತೆ ಓಪನ್. ನಾವೇನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅನ್ನ ಮಾಡಿದ್ವಿ ಎಲ್ಲನೂ ಕೂಡ ಕಾಣಿಸ್ಕೊಳ್ಳುತ್ತೆ, ಅಲ್ಲ? ಓಕೆ. ಸೊ ಇಷ್ಟೊತ್ತವರೆಗೂ ಸಂಪೂರ್ಣವಾಗಿ, ಯಾಕಂದ್ರೆ ಬಹಳಷ್ಟು ಜನ ಡೌಟ್ ಅಲ್ಲಿ ಇದ್ರಿ, ಹಲವಾರು ಜನ ಭಯ ಪಡ್ತಾ ಇದ್ರಿ, ಹಲವಾರು ಜನ ನಾವು ಇವನ್ ಆಫೀಸ್ಗಳಲ್ಲಿ ಹೋದ್ರೂ ಸಹಿತ ಇನ್ನೂ ಎಡಿಟ್ ಆಪ್ಷನ್ ಬಿಟ್ಟಿಲ್ಲ ಎನ್ನುವಂತ ಕೂಡ ನಮಗೆ ಸಿಗ್ತಾ ಇದೆ ಮಾಹಿತಿ. ಸೊ ಹಾಗೇನು ಇಲ್ಲ. ಹೋಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ತಹಶೀಲ್ದಾರ್ ಅವ್ರ ಹತ್ರ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಮಾಡಿಕೊಡ್ತಾರೆ. ಇಲ್ಲ ಅಂದ್ರೆ ತಾವೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಿ ಇದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಿಮ್ಮ ತಲಾಟಿಯವರ ಹತ್ರನೂ ಕೂಡ ಸಲ್ಲಿಸಬಹುದು. ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಈಗಾಗಲೇ ನಾವೆಲ್ಲ ಜಾಬ್ ಪರ್ಪಸ್ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀವಿ, ಬೇಗ ಮಾಡಿಕೊಡಿ ಅಂತ ಹೇಳಿ. ಸೊ ಮೇ ಬಿ ಮಾನವೀಯತೆ ದೃಷ್ಟಿಯಿಂದ ಅವರು ನಿಮಗೆ ಬೇಗನೂ ಕೂಡ ಮಾಡಿಕೊಡಬಹುದು. ಸೊ ನಮ್ಮ ಜಕಾರ್ ಅಕಾಡೆಮಿ ಚಾನಲ್ ಅಲ್ಲಿ ನಾವು ವಿಶೇಷವಾಗಿರುವಂಥ ಇದಕ್ಕೆ ಸಂಬಂಧಿಸಿರುವಂಥದ್ದು ಉಮರ್ ಫಾರೂಕ್ ಅವರು ಬಂದಿದ್ರು. ಸೊ ನಮ್ಮ ಚಾನೆಲ್ ಪರವಾಗಿ ಹಾಗೂ ನಮ್ಮೆಲ್ಲ ಟೀಮ್ ಇದ್ದಾರೆ, ಅಲ್ತಾಫ್ ಅವರು ಕೂಡ ಇದ್ದಾರೆ, ನಾಗರಾಜ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ತಿಳಿಸುತ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಂತಹ ವಿಡಿಯೋಗಳಿಗಾಗಿ ಜಕಾರ್ ಅಕಾಡೆಮಿ ತಪ್ಪದೇ ಫಾಲೋ ಮಾಡಿ, ಹಾಗೂ ಈ ಒಂದು ವಿಡಿಯೋನ ಅತಿ ಹೆಚ್ಚಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.